ನಮಸ್ಕಾರ ಗೆಳೆಯರಿ, SIP ಮಾಡುವ ಎಲ್ರಿಗೂ ಮನಸ್ಸಲ್ಲಿ ಒಂದು ಪ್ರಶ್ನೆ ಇರುತ್ತೆ. ನಾವು ಯಾವ ಡೇಟ್ಗೆ SIP ಮಾಡಿದ್ರೆ ಒಳ್ಳೆ ರಿಟರ್ನ್ ಸಿಗ್ಬೋದು ಅಂತ. 1ನೇ ತಾರೀಕು ಮಾಡೋದು ಬೆಸ್ಟಾ, 5ನೇ ತಾರೀಕು ಮಾಡೋದು ಬೆಸ್ಟಾ, 15ನೇ ತಾರೀಕು ಮಾಡೋದು ಬೆಸ್ಟಾ, ಅಥವಾ 31ನೇ ತಾರೀಕು ಅಥವಾ 30ನೇ ತಾರೀಕು ಮಾಡೋದು ಬೆಸ್ಟಾ? ಈ ರೀತಿಯ ಪ್ರಶ್ನೆಗಳು ಬರ್ತಾ ಇರುತ್ತೆ. ಕೆಲವರು 1ನೇ ತಾರೀಕು ಹೇಳ್ಬೋದು, ಕೆಲವರು 10ನೇ ತಾರೀಕು ಹೇಳ್ಬೋದು, ಕೆಲವರು 15ನೇ ತಾರೀಕು ಹೇಳ್ಬೋದು, ಅಥವಾ ಇನ್ನೊಬ್ರು ಬೇರೆ ಇನ್ನೊಂದು ಯಾವುದೋ ಡೇಟ್ ಹೇಳ್ಬೋದು. ಹಾಗೆ ಇನ್ನೂ ಕೆಲವರು ಇರ್ತಾರೆ, ಅವರಂತೂ ಮಾರ್ಕೆಟ್ ಬಿದ್ದಾಗ ಮಾಡಬೇಕು ಅಂತ ಹೇಳ್ತಾರೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಯಾಕಂದ್ರೆ ಒಂದು ರಿಪೋರ್ಟ್ ಇದೆ. ಆ ರಿಪೋರ್ಟ್ ಕಳೆದ 30 ವರ್ಷಗಳ ಪರ್ಫಾರ್ಮೆನ್ಸ್ನ ಅನಾಲಿಸಿಸ್ ಮಾಡಿ ಯಾವ ಡೇಟ್ಗೆ SIP ಮಾಡಿದ್ರೆ ಎಷ್ಟು ರಿಟರ್ನ್ಸ್ ಸಿಕ್ಕಿದೆ ಅನ್ನೋವಂಥ ಮಾಹಿತಿಯನ್ನು ಕೊಟ್ಟಿದೆ. ಸೊ ಮೇ ಬಿ SIP ಮಾಡುವಂಥವ್ರಿಗೆ ಇದೊಂದು ಯೂಸ್ಫುಲ್ ಆಗ್ಬೋದು. ಅದ್ರ ಬಗ್ಗೆ ನಾವು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾವುದಾದ್ರೂ ಸ್ಟಾಕ್ ಅಥವಾ ಮ್ಯೂಚುವಲ್ ಫಂಡನ್ನು ಮೆನ್ಷನ್ ಮಾಡಿದ್ರೆ ಅದು ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತೊಗೊಳ್ಬೋದು. ಆಸ್ ಎ ಎಜುಕೇಷನಲ್ ಪರ್ಪಸ್ ನಾನು ವಿಡಿಯೋಯನ್ನು ಮುಂದೆ ತರ್ತಾ ಇದ್ದೀನಿ. ಗೆಳೆಯರು ನೋಡ್ಬೋದು, 30 years 28 SIP ಡೇಟ್ಸ್, ವಿಚ್ ಒನ್ ಡೆಲಿವರ್ಡ್ ದ ಬೆಸ್ಟ್ SIP ರಿಟರ್ನ್ಸ್. ಹಾಗೂ ಇಲ್ಲಿ ನೋಡ್ಬೋದು, ಬೆಸ್ಟ್ ಡೇ, ವರ್ಸ್ಟ್ ಡೇ ಆರ್ ಸ್ಯಾಲ್ರಿ ಡೇ. ಡಸ್ ಯುವರ್ SIP ಡೇಟ್ ರಿಯಲಿ ಚೇಂಜ್ ಲಾಂಗ್ ಟರ್ಮ್ ರಿಟರ್ನ್ಸ್? ಡೇಟ್ಸ್ ನಿಮ್ಮ ಲಾಂಗ್ ಟರ್ಮ್ ರಿಟರ್ನ್ಸ್ ಅನ್ನ ಚೇಂಜ್ ಮಾಡುತ್ತಾ, ಎಷ್ಟರ ಮಟ್ಟಿಗೆ ಮಾಡಿದೆ ಕಳೆದ 30 ವರ್ಷಗಳಲ್ಲಿ? ಈ ಕೇಸ್ ಸ್ಟಡಿನ ಮಾಡಿರುವಂಥದ್ದು ವೈಟ್ ಓಕ್ ಕ್ಯಾಪಿಟಲ್ ಅವರು. ಆಗಸ್ಟ್ 1996 ಇಂದ ಜೂನ್ 2026 ವರೆಗೂ ಕೂಡ ಇವರು ಅನಲೈಸ್ ಮಾಡಿದ್ದಾರೆ. BSE ಸೆನ್ಸೆಕ್ಸ್ ನ ಟೋಟಲ್ ರಿಟರ್ನ್ ಇಂಡೆಕ್ಸ್ TRI ನ ಅನಾಲಿಸಿಸ್ ಮಾಡಿ ಈ ರಿಸಲ್ಟ್ಸ್ ಅನ್ನ ಪಬ್ಲಿಷ್ ಮಾಡಿದ್ದಾರೆ. ಹಾಗೆ ಇವರು 3 ಹೈಪಥೆಟಿಕಲ್ ಇನ್ವೆಸ್ಟರ್ಸ್ ಎಕ್ಸಾಂಪಲ್ ತಗೊಂಡು 30 ವರ್ಷಗಳದನ್ನ ಅನಾಲಿಸಿಸ್ ಮಾಡಿದ್ದಾರೆ. ಮೊದಲನೇದು, ದ ಫಸ್ಟ್ ಇನ್ವೆಸ್ಟೆಡ್ ಆನ್ ದ ಬೆಸ್ಟ್ ಪರ್ಫಾರ್ಮಿಂಗ್ ಡೇ ಆಫ್ ಎವರಿ ಮಂತ್. ಆ ತಿಂಗಳಲ್ಲಿ ಬೆಸ್ಟ್ ಪರ್ಫಾರ್ಮಿಂಗ್ ಡೇ ಯಾವತ್ತಿತ್ತು ಅವತ್ತು ಇನ್ವೆಸ್ಟ್ ಮಾಡಿರುವಂತದ್ದು. ಎರಡನೇದು, ದ ಸೆಕೆಂಡ್ ಆಡ್ ಎ ವರ್ಸ್ಟ್ ಪಾಸಿಬಲ್ ಲಕ್ ಅಂಡ್ ಇನ್ವೆಸ್ಟೆಡ್ ಆನ್ ವರ್ಸ್ಟ್ ಪರ್ಫಾರ್ಮಿಂಗ್ ಡೇ ಎವರಿ ಮಂತ್. ವರ್ಸ್ಟ್ ಪರ್ಫಾರ್ಮೆನ್ಸ್ ಯಾವತ್ತು ಬಂದಿದೆ ಅವತ್ತು ಹೂಡಿಕೆ ಮಾಡಿರುವಂತದ್ದು. ಥರ್ಡ್, ಸಿಂಪ್ಲಿ ಸ್ಟೇಡ್ ಡಿಸಿಪ್ಲಿನ್ ಇನ್ವೆಸ್ಟೆಡ್ ಆನ್ 15th of ಎವರಿ ಮಂತ್. ಪ್ರತಿ ತಿಂಗಳ 15ನೇ ತಾರೀಕು ಸಿಂಪಲ್ ಆಗಿ ಇನ್ವೆಸ್ಟ್ ಮಾಡ್ಕೊಂಡು ಹೋಗಿರುವಂತದ್ದು. ಸೊ ಈ 3 ಎಕ್ಸಾಂಪಲ್ಸ್ ಅನ್ನ ಇವರು ತಗೊಂಡಿದ್ದಾರೆ. ಹಾಗಾದ್ರೆ ಯಾವುದು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಿದೆ ನೀವಿಲ್ಲಿ ನೋಡ್ಬೋದು. ಮೊದಲನೇದು, ಇನ್ವೆಸ್ಟೆಡ್ ಆನ್ ಬೆಸ್ಟ್ ಡೇ ಆಫ್ ಎವರಿ ಮಂತ್. ಬೆಸ್ಟ್ ಡೇ ಇನ್ವೆಸ್ಟ್ ಮಾಡಿರೋರಿಗೆ 13.69% CAGR ಅಲ್ಲಿ ರಿಟರ್ನ್ ಸಿಕ್ಕಿದೆ. ಒಳ್ಳೆ ರಿಟರ್ನ್ಸೇ, 13.5% ಜಾಸ್ತಿ. ನಂತರ ಇನ್ವೆಸ್ಟೆಡ್ ಆನ್ 15th of ಎವರಿ ಮಂತ್, 15ನೇ ತಾರೀಕು ಸಿಂಪಲ್ ಆಗಿ ಇನ್ವೆಸ್ಟ್ ಮಾಡ್ಕೊಂಡು ಹೋಗಿರೋಂಥವ್ರಿಗೆ ಸಿಕ್ಕಿರುವಂಥ ರಿಟರ್ನ್ಸ್ 13.47. ಖಂಡಿತ ಇದು ಒಳ್ಳೆ ರಿಟರ್ನ್ಸೇ, ಏನಂತ ಬಿಗ್ ಡಿಫರೆನ್ಸ್ ಆಗಿಲ್ಲ. ಬಟ್ ಲಾಂಗ್ ಟರ್ಮ್ ಅಲ್ಲಿ ಅಂದ್ರೆ ಓವರ್ 30 years ಅಂದಾಗ ಈ ಸಮಥಿಂಗ್ ಡಿಫರೆನ್ಸ್ ಏನಿರುತ್ತೆ, ಬಿಗ್ ಡಿಫರೆನ್ಸ್ ಆಗುತ್ತೆ. ಬಟ್ ಬೆಸ್ಟ್ ಪರ್ಫಾರ್ಮೆನ್ಸ್ ಡೇನ ಎವ್ರಿ ಟೈಮ್ ನಾವು ಕ್ಯಾಚ್ ಮಾಡೋಕೆ ಕಷ್ಟ ಆಗುತ್ತೆ. ಇನ್ನು ಮೂರನೇದಕ್ಕೆ ಬಂದ್ರೆ, ಇನ್ವೆಸ್ಟೆಡ್ ದ ವರ್ಸ್ಟ್ ಡೇ ಆಫ್ ಮಂತ್ 13.21%. ಈವನ್ ವರ್ಸ್ಟ್ ಡೇ ಹೂಡಿಕೆ ಮಾಡಿದವ್ರಿಗೂ ಕೂಡ ಮೋರ್ ದೆನ್ 13% ರಿಟರ್ನ್ ಸಿಕ್ಕಿದೆ. ಬಿಗ್ ಡಿಫರೆನ್ಸ್ ಆಗಿಲ್ಲ, ಮೂರಕ್ಕೂ ಸ್ವಲ್ಪನೇ ಡಿಫರೆನ್ಸ್ ಆಗಿರುವಂಥದ್ದು, ಬಟ್ ಡಿಫರೆನ್ಸ್ ಆಗಿದೆ. ಇಲ್ಲಿ ವರ್ಸ್ಟ್ ಬೆಸ್ಟ್ ಅನ್ನ ನಾವು ಹಿಡಿಯೋದಕ್ಕಾಗತ್ತಾ ಪ್ರತಿ ಸಲ? ಇದೇ ಪ್ರಶ್ನೆ ಬರೋದು. ಇಲ್ಲಿ ವರ್ಸ್ಟ್ ಬೆಸ್ಟ್ ಅನ್ನೋದಕ್ಕಿಂತ ಡಿಸಿಪ್ಲಿನ್ ಮ್ಯಾಟರ್ಸ್. ಯಾಕಂದ್ರೆ ನೀವು ಇಲ್ಲಿ ನೋಡ್ಬೋದು, ವೈ ವೈಟಿಂಗ್ ಫಾರ್ ಎ ಬೆಟರ್ ಎಂಟ್ರಿ ಪಾಯಿಂಟ್ ಮೇ ಕ್ಯಾನ್ ಬ್ಯಾಕ್ ಫೈರ್. ನಾವೀಗ ನಂಬರ್ಸ್ ನೋಡಿದ್ವಿ. ಆ ಮಂತ್ ಅಲ್ಲಿ ಬೆಸ್ಟ್ ಪರ್ಫಾರ್ಮಿಂಗ್ ಡೇ ಆದ್ಮೇಲೆ ನಾವು ಐಡೆಂಟಿಫೈ ಮಾಡೋದು ಈಸಿ. ಅಂದ್ರೆ ಲಾಸ್ಟ್ ಮಂತ್ ಅಲ್ಲಿ ನಿಫ್ಟಿ ಅಥವಾ ಸೆನ್ಸೆಕ್ಸ್ ಅಲ್ಲಿ ಯಾವ್ದು ಬೆಸ್ಟ್ ಡೇ ಆಗಿತ್ತು ಅಂತ ನೋಡೋದು ಈಸಿ. ಬಟ್ ಈ ಮಂತ್ ಅಲ್ಲಿ ಯಾವ್ದು ಬೆಸ್ಟ್ ಡೇ ಆಗುತ್ತೆ ಅಂತ ಐಡೆಂಟಿಫೈ ಮಾಡೋಕ್ ಸಾಧ್ಯನಾ? ಖಂಡಿತ ಅಸಾಧ್ಯ. ಅಥವಾ ಮುಂದಿನ ತಿಂಗಳಲ್ಲಿ ಯಾವ್ದು ಬೆಸ್ಟ್ ಡೇ ಆಗುತ್ತೆ ಅಂತ ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯನಾ? ನಿಯರ್ಲಿ ಇಂಪಾಸಿಬಲ್. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ನಮ್ಗೆ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಇಂದಿನ ಡೇಟಾ ನೋಡಿದಾಗ, ಬಟ್ ಆಕ್ಚುಯಲ್ ಆಗಿ ಅದನ್ನ ಮಾಡಕ್ ಕೊಟ್ಟಾಗ ಆಲ್ಮೋಸ್ಟ್ ಇಂಪಾಸಿಬಲ್ ಆಗಿರುತ್ತೆ. ಯಾವಾಗಲೂ 1 or 2 times 3 times 4 times ಸಿಗಬಹುದೇನೋ ನಮಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ಡೇ, ಬಟ್ ನಾಟ್ ಎವ್ರಿ ಟೈಮ್. ಜೊತೆಗೆ ನೋಡ್ಬೋದು, ಇಫ್ ಮಾರ್ಕೆಟ್ಸ್ ಫಾಲ್ ಆಫ್ಟರ್ ಯುವರ್ SIP ಡೇಟ್, ಇಟ್ ಫೀಲ್ಸ್ ಲೈಕ್ ಯು ಇನ್ವೆಸ್ಟೆಡ್ ಟು ಅರ್ಲಿ. ನೀವು SIP ಮಾಡಿದ ತಕ್ಷಣ ಆಮೇಲೆ ಮಾರ್ಕೆಟ್ ಬಿದ್ರೆ ಅಯ್ಯೋ ನಾನು ಬೇಗ ಮಾಡ್ಬಿಟ್ಟೆ ಅನ್ಸುತ್ತೆ. ಯಾಕೆ? ಇಫ್ ದೇ ರೈಸ್ ಬಿಫೋರ್ ಯುವರ್ ಇನ್ವೆಸ್ಟ್ಮೆಂಟ್, ವೈಟಿಂಗ್ ಕ್ಯಾನ್ ಸೀಮ್ ಲೈಕ್ ಎ ಮಿಸ್ಡ್ ಆಪರ್ಚುನಿಟಿ. ನೀವು SIP ಮಾಡೋದಕ್ಕೆ ಮುಂಚೆನೆ ರೈಸ್ ಆಗ್ಬಿಡ್ತು ಮಾರ್ಕೆಟ್ ಅಂದ್ರೆ, ಅಯ್ಯೋ ನಾನು ಮುಂಚೆ ಮಾಡಬೇಕಿತ್ತು ಅನ್ಸುತ್ತೆ, ಅಪರ್ಚುನಿಟಿ ಮಿಸ್ ಆಗುತ್ತೆ. ಸೊ ನಾನು ಅವಾಗಲೇ ಹೇಳಿದ್ನಲ್ಲ, ಬೆಸ್ಟ್ ಡೇ ಪರ್ಫಾರ್ಮೆನ್ಸ್ ನಮಗೆ ಇಂದಿನದನ್ನ ನೋಡಿದ್ರೆ ಕಣ್ಣಿಗೆ ಕಾಣುತ್ತೆ, ಬಟ್ ಮುಂದಿನದನ್ನ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಅದರಲ್ಲೂ ಕನ್ಸಿಸ್ಟೆಂಟ್ ಆಗಿ ಮಾಡೋದಕ್ಕಾಗಲ್ಲ. As a result, who keep postponing investments while waiting for a better market level may end up delaying wealth creation instead of improving returns. ರಿಟರ್ನ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಬೇಕು, ಬೆಸ್ಟ್ ಡೇನೆ ನಾನು
SIP ಮಾಡಬೇಕು ಅಥವಾ ಇನ್ವೆಸ್ಟ್ ಮಾಡಬೇಕು ಅಂತ ಕಾಯ್ಕೊಂಡು ಕೂತ್ಕೊಳ್ಳೋರು ಮೋಸ್ಟ್ ಆಫ್ ದ ಅಪರ್ಚುನಿಟೀಸ್ ಮಿಸ್ ಮಾಡ್ಕೊಳ್ತಾರೆ. ವೆಲ್ತ್ ಕ್ರಿಯೇಷನ್ ನ ಚಾನ್ಸಸ್ ಅನ್ನು ಕೂಡ ಕಡಿಮೆ ಮಾಡ್ಕೊಳ್ತಾ ಹೋಗ್ತಾರೆ. ಅದನ್ನ ಬಿಟ್ಟು ರೆಗ್ಯುಲರ್ ಆಗಿ ಒನ್ ಪರ್ಟಿಕ್ಯುಲರ್ ಡೇಟ್ ಇನ್ವೆಸ್ಟ್ ಮಾಡ್ತಾ ಹೋದ್ರೆ ಕನ್ಸಿಸ್ಟೆಂಟ್ ಆಗಿ ನಮಗೆ ರಿಟರ್ನ್ಸ್ ಆಟೋಮ್ಯಾಟಿಕ್ ಆಗಿ ಜನರೇಟ್ ಆಗುತ್ತೆ. ಹಾಗಾದ್ರೆ ಯಾವ ದಿನ ಬೆಸ್ಟ್, ಪ್ರತಿ ದಿನಕ್ಕೂ ಕೂಡ ಕ್ಯಾಲ್ಕುಲೇಟ್ ಮಾಡಿದರೆ ಅದನ್ನ ನಾವು ನೋಡೋಣ. ಅದಕ್ಕಿಂತ ಮುಂಚೆ ಇದೇ ತಿಂಗಳ 16ನೇ ತಾರೀಕು ಅಂದ್ರೆ ಭಾನುವಾರ ನಾವು ಮೈಸೂರಲ್ಲಿ ರಿಟೈರ್ಮೆಂಟ್ ವೆಲ್ತ್ ಪ್ಲಾನಿಂಗ್ ವರ್ಕ್ಶಾಪ್ ಅಂತ ಕಂಡಕ್ಟ್ ಮಾಡ್ತಾ ಇದೀವಿ. ಇನ್ ಕೇಸ್ ಯಾರಾದ್ರೂ ಇಂಟ್ರೆಸ್ಟ್ ಇರೋ ಅಂತವ್ರು ರಿಜಿಸ್ಟರ್ ಮಾಡ್ಕೊಳ್ಬಹುದು. ಏನಿರುತ್ತೆ ಏನಿರಲ್ಲ ಅಂತ ಈ ಲಿಂಕ್ ಅಲ್ಲೇ ನಾವು ಎಲ್ಲವನ್ನು ಕೂಡ ಹಾಕಿದೀವಿ. ಹಾಗೆ ಇದ್ರ ಬಗ್ಗೆ ಒಂದು ಸಪರೇಟ್ ವಿಡಿಯೋನು ಕೂಡ ಕವರ್ ಮಾಡಿದ್ದೀನಿ. ಆ ವಿಡಿಯೋನು ಕೂಡ ನೋಡಿ, ಹಾಗೆ ಇಲ್ಲಿರೋದನ್ನು ಕೂಡ ಓದ್ಕೊಳ್ಳಿ, ನಂತರ ರಿಜಿಸ್ಟರ್ ಮಾಡ್ಕೊಳ್ಳಿ. ಇಂಟ್ರೆಸ್ಟ್ ಇದ್ರೆ ಬರೋದಕ್ಕೆ ಸಾಧ್ಯ ಆಗೋದಾದ್ರೆ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಯೂಸ್ಫುಲ್ ಆಗಿರುತ್ತೆ, ಯಾಕಂದ್ರೆ ಹಲವಾರು ರಿಯಲ್ ಇನ್ವೆಸ್ಟರ್ಸ್ ಬರ್ತಾರೆ, ಅವ್ರ ಜೊತೆ ಡಿಸ್ಕಸ್ ಮಾಡಬಹುದು. ನಾವು ಒಂದಷ್ಟು ವಿಷಯಗಳನ್ನ ಹಂಚ್ಕೊಳ್ತೀವಿ. ಜೊತೆಗೆ ರಿಟೈರ್ಮೆಂಟ್ ಕಾರ್ಪಸ್ ನ ಹೇಗೆ ಬಿಲ್ಡ್ ಮಾಡಬೇಕು, ಇನ್ಫ್ಲೇಷನ್ ಅಡ್ಜಸ್ಟ್ಮೆಂಟ್ ಯಾವ ರೀತಿ ಮಾಡಬಹುದು, ನಂತರ ಸಿಸ್ಟಮ್ಯಾಟಿಕ್ ವಿಡ್ರಾಯಲ್ ಪ್ಲಾನ್ ಯಾವ ರೀತಿ ಮಾಡಬಹುದು, ಜೊತೆಗೆ ಆ ರಿಟೈರ್ಮೆಂಟ್ ಕಾರ್ಪಸ್ ಏನಿದೆ ಅದು ಮತ್ತೆ ಇನ್ನು ಗ್ರೋತ್ ಕಂಟಿನ್ಯೂ ಆಗೋ ತರ ಯಾವ ರೀತಿ ಸ್ಟ್ರಾಟಜಿ ಮಾಡಬಹುದು. ಸೊ ಈ ಎಲ್ಲ ಸ್ಟ್ರಾಟಜಿಗಳನ್ನ ನಾವು ಇದರಲ್ಲಿ ಡಿಸ್ಕಸ್ ಮಾಡ್ತೀವಿ, ತಿಳಿಸ್ಕೊಡ್ತೀವಿ. ಇಂಟ್ರೆಸ್ಟ್ ಇರೋರು ರಿಜಿಸ್ಟರ್ ಮಾಡ್ಕೊಳ್ಬಹುದು. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಏನು ಡೇಟ್ಸ್ಗೆ ಬರೋಣ. ಆವರೇಜ್ 10-year SIP ರಿಟರ್ನ್ ಬೈ ಮಂತ್ಲಿ ಇನ್ವೆಸ್ಟ್ಮೆಂಟ್ ಡೇಟ್. ಮಂತ್ಲಿ SIP ಡೇಟ್ಸ್ ಇದೆ, ಯಾವತ್ತು ಹೂಡಿಕೆ ಮಾಡಿದ್ರೆ ಎಷ್ಟು ರಿಟರ್ನ್ಸ್ ಬಂದಿದೆ ಅನ್ನೋದು ಕೂಡ ಇದೆ. ನೀವು ಇಲ್ಲಿ ನೋಡಬಹುದು, ಫಸ್ಟ್ ಆಫ್ ಎವರಿ ಮಂತ್ 1ನೇ ತಾರೀಕು ಹೂಡಿಕೆ ಮಾಡಿದಂತವ್ರಿಗೆ 13.48% ರಿಟರ್ನ್ ಸಿಕ್ಕಿದೆ ಆವರೇಜ್ 30 years ಅಲ್ಲಿ. ಇನ್ನು 2ನೇ ತಾರೀಕು ಹೂಡಿಕೆ ಮಾಡಿದಂತವ್ರಿಗೆ 13.47 ಇದೆ. 3ನೇ ತಾರೀಕು ಕೂಡ 13.47 ಇದೆ. 4ನೇ ತಾರೀಕು 13.46 ಇದೆ. 5 ಕೂಡ 13.46 ಇದೆ. ನಂತರ 6, 7 13.45 ಇದೆ. 8, 9 13.44. 10ನೇ ತಾರೀಕು ಕೂಡ 13.44 ಇದೆ. ಇನ್ನು 11ನೇ ತಾರೀಕು 13.45 ಇದೆ. 12 13.46. 13 ಕೂಡ 13.46 ಇದೆ. 14 13.47. 15 13.47. 15ರಿಂದ 16, 17, 18, 19, 20 ಇಲ್ಲಿವರೆಗೂ ಕೂಡ 13.47% ರಿಟರ್ನ್ಸ್ ಇದೆ. ಇನ್ನು 20ನೇ ತಾರೀಕು ಮೇಲ್ಗಡೆ ಹೋದ್ರೆ 21 13.48 ಇದೆ. 22 13.48 ಇದೆ. 24 13.49, 23 13.49, 24 13.49 ಇದೆ. ಹಾಗೆ 25 13.5 ಇದೆ. 26 13.49 ಇದೆ. 27, 28 ಇದು ಕೂಡ 13.5 ಇದೆ. ಎಷ್ಟಂತ ಅಂದ್ರೆ 13.5% ರಿಟರ್ನ್ ಸಿಕ್ಕಿದೆ. ಅದು ಯಾವ ಡೇಟ್ಗೆ? 25, 27, 28 ಈ ಡೇಟ್ಗಳಲ್ಲಿ ಹೂಡಿಕೆ ಮಾಡಿರೋರಿಗೆ ಕಳೆದ 30 ವರ್ಷಗಳ ಅವರೇಜ್ ರಿಟರ್ನ್ಸ್ CAGR ಅಲ್ಲಿ ನೋಡೋದಾದ್ರೆ 13.5% ರಿಟರ್ನ್ ಸಿಕ್ಕಿದೆ. ಒಳ್ಳೆ ರಿಟರ್ನ್ಸ್. ಆದ್ರೆ ಇಲ್ಲಿ ಸಮಸ್ಯೆ ಏನಾಗುತ್ತೆ, 26, 27 ಈ ದಿನದವರೆಗೂ ಯಾರ ಹತ್ರ ಹಣ ಇರುತ್ತೆ ಇದು ಬಹಳ ಮ್ಯಾಟರ್ ಆಗುತ್ತೆ. ಯಾಕಂದ್ರೆ ಮೋಸ್ಟ್ ಆಫ್ ದ ಟೈಮ್ ಸ್ಯಾಲ್ರಿಡ್ ಎಂಪ್ಲಾಯಿ ಅಂತಂದ್ರೆ 1 to 15th ಒಳಗಡೆ ಸ್ಯಾಲ್ರಿ ಬಂದ್ಬಿಡುತ್ತೆ. ನಾವು ಕೊನೆಯಲ್ಲಿ SIP ಡೇಟ್ ಅನ್ನ ಇಟ್ಕೊಂಡು ಕಾಯ್ತಾ ಕೂತ್ಕೊಂಡಿದ್ರೆ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ಹಣ ಬೇರೆ ಏನಕ್ಕೋ ಖರ್ಚಾಗಿರುತ್ತೆ. ಯಾಕಂದ್ರೆ ನಮ್ಮ ಹತ್ರ ಹಣ ಇರಲ್ಲ ಅಂದ್ಕೊಳ್ಳಿ, ಆಗ ಅದನ್ನ ಯೂಸ್ ಮಾಡ್ಕೊಂಡ್ಬಿಡ್ತೀವಿ. ಯೂಶುವಲಿ ಅದೇ ತಾನೇ ಆಗೋದು. ಅದಕ್ಕೆ ಬೆಸ್ಟ್ ಅಂತಂದ್ರೆ ಬೇರೆ ದಿನ ಮಾಡ್ಕೊಳ್ಳೋ ಅಂತದ್ದು. ಇನ್ನು 1ನೇ ತಾರೀಕು ಮೋಸ್ಟ್ ಆಫ್ ದ ಟೈಮ್ ಅಥವಾ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ 1ನೇ ತಾರೀಕು ಎಲ್ರಿಗೂ ಸಂಬಳ ಆಗೋದಿಲ್ಲ. ಕೆಲವರಿಗೆ ಮಾತ್ರ ಆಗ್ಬೋದು, ಹಲವರಿಗೆ ಆಗೋದಿಲ್ಲ. ಹಾಗಾಗಿ 1ನೇ ತಾರೀಕು ಕೂಡ ಸಾಕಷ್ಟು ಜನರಿಗೆ ಕಷ್ಟ ಆಗುತ್ತೆ. ಇನ್ನು ಮಧ್ಯ 14, 15 ಇಲ್ಲೂ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ಆಲ್ಮೋಸ್ಟ್ ನಿಯರ್ ಇದೆ. 13.5, 13.47 ಇದೆ. ಅಷ್ಟೇನು ತುಂಬಾ ಬಿಗ್ ಡಿಫರೆನ್ಸ್ ಅಲ್ಲ. ಸೊ ಇನ್ವೆಸ್ಟ್ ಮಾಡೋರಿಗೆ ಅಥವಾ SIP ಮಾಡೋರಿಗೆ ಬೆಸ್ಟ್ ಡೇ ಅಂತ ಇಲ್ಲಿ ಯಾವ್ದು ಇಲ್ಲ. ನಮ್ಗೆ ಬೆಸ್ಟ್ ಡೇ ಯಾವ್ದು ಗೊತ್ತಾ? ನಮ್ಮ ಅಕೌಂಟ್ಗೆ ಸ್ಯಾಲ್ರಿ ಯಾವತ್ತು ಕ್ರೆಡಿಟ್ ಆಗುತ್ತೋ ಅವತ್ತೇ ಬೆಸ್ಟ್ ಡೇ. ಯಾವತ್ತು ಸ್ಯಾಲ್ರಿ ಕ್ರೆಡಿಟ್ ಆಗುತ್ತೋ ಅವತ್ತೇ SIP ಮಾಡೋದಿದೆಯಲ್ಲ, ಅದಕ್ಕಿಂತ ಬೆಸ್ಟ್ ಡಿಸಿಷನ್ ಯಾವುದು ಇಲ್ಲ. ರಿಟರ್ನ್ಸ್ ಅಲ್ಲಿ ಡಿಫರೆನ್ಸ್ ಎಷ್ಟಾಗುತ್ತೆ? 0.02 ಅಥವಾ 0.03% ರಿಟರ್ನ್ ಡಿಫರೆನ್ಸ್ ಆಗ್ಬೋದು. ಬಟ್ ಬೆಸ್ಟ್ ಡಿಸಿಷನ್ ಆಗುತ್ತೆ. ಯಾಕಂದ್ರೆ ನಾವು ಎಕ್ಸಾಕ್ಟ್ಲಿ ಇಷ್ಟೇ ರಿಟರ್ನ್ಸ್ ನ ಬೇಕು ಅಂತ ಟಾರ್ಗೆಟ್ ಮಾಡಕ್ ಆಗೋದಿಲ್ಲ. ಸೊ ಹಾಗಾಗಿ ಲಿಟಲ್ ಡಿಫರೆನ್ಸ್ ಆಗ್ಬೋದು, ಬಟ್ ಕನ್ಸಿಸ್ಟೆಂಟ್ ಆಗಿ ಇನ್ವೆಸ್ಟ್ ಮಾಡೋದು ಬೆಸ್ಟ್ ಆಗಿರುತ್ತೆ. ನೋಡ್ಬೋದು, ದ ಕನ್ಕ್ಲೂಷನ್ ವಾಸ್ ಸಿಂಪಲ್. ದೇರ್ ವಾಸಂಟ್ ಎನಿ ಮೀನಿಂಗ್ಫುಲ್ ಡಿಫರೆನ್ಸ್. ಹೇಳಿದ್ನಲ್ಲ, 0.05% ಡಿಫರೆನ್ಸ್. ರಿಟರ್ನ್ಸ್ ಅಂತೂ ಆಲ್ಮೋಸ್ಟ್ ಐಡೆಂಟಿಕಲ್ ಇದೆ. ಇನ್ನು 1%, 2% ಡಿಫರೆನ್ಸ್ ಆಗುತ್ತೆ ಅಂದ್ರೆ ನಾವೇನಾದ್ರೂ ಟಾರ್ಗೆಟ್ ಮಾಡಬಹುದು. ಬಟ್ ಜಸ್ಟ್ 0.01, 02, 03 ಈ ರೀತಿ ಅಂತಂದ್ರೆ ತುಂಬಾ ಹೆಚ್ಚು ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಯಾಕಂದ್ರೆ ಮೋಸ್ಟ್ ಆಫ್ ದ ಟೈಮ್ ನಾವು ಯಾವುದೋ ಒಂದನ್ನ ಟಾರ್ಗೆಟ್ ಮಾಡ್ತಾ ಇನ್ನೊಂದನ್ನ ಮಿಸ್ ಮಾಡ್ಕೊಳ್ಳೋ ಅಂತ ಪ್ರಾಬಬಿಲಿಟಿ ಇರುತ್ತೆ.
ನಾವು 28-29ಕ್ಕೆ SIP ಇಟ್ಕೊಂಡಿದೀವಿ ಅಂತಂದ್ರೆ ಅಷ್ಟರಲ್ಲಿ ನಮ್ಮ ಅಕೌಂಟ್ ಅಲ್ಲಿ ಹಣನೇ ಇಲ್ಲದೆ SIPನೇ ಮಾಡಕ್ಕಾಗದೇ ಇರಬಹುದು. ಹಾಗಾಗಿ ನಾನು ಹೇಳೋದಿಷ್ಟೇ, ನಿಮ್ಗೆ ಯಾವತ್ತು ಸ್ಯಾಲರಿ ಕ್ರೆಡಿಟ್ ಆಗುತ್ತೆ 1 or 2 ಡೇಸ್ ಅಲ್ಲಿ ನಿಮ್ಮ SIP ಡಿಡಕ್ಟ್ ಆಗಬೇಕು. ಆ ರೀತಿ ಮಾಡ್ಕೊಳ್ಳೋದು ಬೆಸ್ಟ್. ಅದಕ್ಕಿಂತ ಬೆಸ್ಟ್ ಡಿಸಿಷನ್ ಇನ್ಯಾವುದೂ ಇಲ್ಲ. ಯಾಕಂದ್ರೆ ಹಣ ಖರ್ಚಾಗೋದಕ್ಕೂ ಮುಂಚೆ SIP ಅಮೌಂಟ್ ಡಿಡಕ್ಟ್ ಆಗ್ಬಿಟ್ಟಿರುತ್ತೆ. ನಾವು ವೆಯ್ಟ್ ಮಾಡ್ತಾ ಕೂತ್ಕೊಂಡ್ರೆ ಆ ಹಣ ಬೇರೆ ಏನಕ್ಕೋ ಖರ್ಚಾಗಿರುತ್ತೆ. ಸೊ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ, ಇನ್ಸ್ಟೆಡ್ ಆಫ್ ಟ್ರೈಂಗ್ ಟು ಐಡೆಂಟಿಫೈ ಹಿಸ್ಟಾರಿಕಲಿ ಬೆಸ್ಟ್ ಡೇ ಆಫ್ ದ ಮಂತ್, ಸ್ಟಡಿ ಸಜೆಸ್ಟ್ ಇನ್ವೆಸ್ಟರ್ಸ್ ಆರ್ ಬೆಟರ್ ಆಫ್ ಚೂಸಿಂಗ್ ಎ ಡೇ ದಟ್ ಫಿಟ್ಸ್ ದೇರ್ ಕ್ಯಾಶ್ ಫ್ಲೋ. ನಾನು ಹೇಳದ್ನಲ್ಲ, ನಿಮ್ಗೆ ಸ್ಯಾಲರಿ ಯಾವತ್ತು ಕ್ರೆಡಿಟ್ ಆಗುತ್ತೋ ನೆಕ್ಸ್ಟ್ 1 or 2 ಡೇಸ್ ಅಲ್ಲಿ SIP ಡೇಟ್ ಇರಬೇಕು. ಆ ರೀತಿ ಮಾಡ್ಕೊಂಡು ಹೋಗಿ. ಅದೇ ಬೆಸ್ಟ್ ಸ್ಟ್ರಾಟಜಿ ಆಗಿರುತ್ತೆ. 5ನೇ ತಾರೀಕು, 10ನೇ ತಾರೀಕು, 20ನೇ ತಾರೀಕು, 30ನೇ ತಾರೀಕು ಅದೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕನ್ಸಿಸ್ಟೆನ್ಸಿ ಬೀಟ್ಸ್ ಪ್ರಿಡಿಕ್ಷನ್. ದಟ್ಸ್ ಇಟ್. ದಟ್ಸ್ ದ ಫೈನಲ್ ವರ್ಡಿಕ್ಟ್. ಗೊತ್ತಾಯ್ತಲ್ಲ? ಒಂದು ರಿಯಲ್ ಕೇಸ್ ಸ್ಟಡಿನೇ ತಂದು ಇವರು ಅನಲೈಸ್ ಮಾಡಿ ತೋರಿಸಿದ್ದಾರೆ, ವೈಟ್ ಓಕ್ ಕ್ಯಾಪಿಟಲ್ ಅವರು. ನಾನು ಅದನ್ನ ನಿಮ್ಗೆ ಕನ್ನಡದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. SIP ಮಾಡೋರು ಆರಾಮಾಗಿ ನಿಮ್ಮ ಡೇಟ್ಸ್ ಏನಿದೆ ಅದನ್ನ ಕಂಟಿನ್ಯೂ ಮಾಡಿ. ಇವತ್ತು ಅವತ್ತು ಅಂತ ಕಾಯ್ಕೊಂಡು ಕೂತ್ಕೋಬೇಡಿ. ಕನ್ಸಿಸ್ಟೆಂಟ್ ಆಗಿರಿ. ಅದೇ ಸಿಂಪಲ್. ಆ ಸಿಂಪಲ್ಲೇ ಬೆಸ್ಟ್. ಸರಿಗಳಿರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ರಿಟೈರ್ಮೆಂಟ್ ಪ್ಲಾನ್ ವರ್ಕ್ಶಾಪ್ ನ ಲಿಂಕ್ ಕೂಡ ಇರುತ್ತೆ. ಹಾಗೆ ಈ ರಿಟೈರ್ಮೆಂಟ್ ಪ್ಲಾನ್ ಅಂತಂದ್ರೆ ಪ್ರತಿಯೊಬ್ಬರಿಗೂ, ಆಗ್ಲೇ ರಿಟೈರ್ಮೆಂಟ್ ಆಗೋ ಸ್ಥಿತಿಯಲ್ಲಿರೋರ್ಗೆ ಅಥವಾ ರಿಟೈರ್ಮೆಂಟ್ ಆಗಿರೋರ್ಗೆ ಅಂತ ಅಲ್ಲ. ಈವನ್ ನೀವು 25 ವರ್ಷ ಅಂದ್ರೂ ಪ್ಲಾನ್ ಮಾಡ್ಕೊಂಡ್ರೆ ನಿಮ್ಗೊಂದು ಗುರಿ ಇರುತ್ತೆ, ಕ್ಲಾರಿಟಿ ಇರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಆಗಿರುತ್ತೆ ಇದು. ಇಂಟ್ರೆಸ್ಟ್ ಇರೋರು ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ರಿಜಿಸ್ಟರ್ ಮಾಡ್ಕೊಳ್ಬಹುದು. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಕೂಡ ಇರುತ್ತೆ, ಅಕೌಂಟ್ ಅನ್ನು ಕೂಡ ಓಪನ್ ಮಾಡ್ಕೊಳ್ಬಹುದು ಇಂಟ್ರೆಸ್ಟ್ ಇರೋರು. ಹಾಗೆ ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕಂದ್ರೆ ಈ ನಂಬರ್ಗಳ ಮೂಲಕ ನಮ್ಮ ಟೀಮ್ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ಅನ್ನು ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಸರಿಗಳೇ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.